ಮಂಗಳೂರು ವಿಶ್ವವಿದ್ಯಾನಿಲಯದ BA 5ನೇ ಸೆಮಿಸ್ಟರ್ನ ಈ ಕಂಟೆಂಟ್ ಉಪನ್ಯಾಸ ಮಾಲಿಕೆಗೆ ತಮ್ಮೆಲ್ಲರನ್ನು ಮಗದೊಮ್ಮೆ ಸ್ವಾಗತಿಸುತ್ತಿದೆ. Let me discuss today the theory of unbalanced growth and its features, diagrammatical representation and its merits, evaluation, etc. ಇವತ್ತಿನ ತರಗತಿಯಲ್ಲಿ ನಾವು ಅಸಂತುಲಿತ ಆರ್ಥಿಕ ಪ್ರಗತಿ ಸಿದ್ಧಾಂತವನ್ನು ವಿಶದವಾಗಿ ಚರ್ಚಿಸುವ. ಈ ಉಪನ್ಯಾಸದ ಉದ್ದೇಶ ಏನು ಅಂತ ಹೇಳಿದ್ರೆ, ಟು ಎಕ್ಸಾಮಿನ್ ದ ಥಿಯರಿ ಆಫ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್, ಟು ಎಕ್ಸಾಮಿನ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಪಾಲಿಸಿ ಇನ್ಸ್ಟ್ರೂಮೆಂಟ್ಸ್ ಫಾರ್ ಡೆವಲಪಿಂಗ್ ಕಂಟ್ರೀಸ್. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಯಾವ ರೀತಿಯ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತವನ್ನು ಬಳಸಿಕೊಂಡ್ರೆ ಆರ್ಥಿಕ ಪ್ರಗತಿಯನ್ನು ವೇಗವಾಗಿ ವರ್ಧಿಸಲಿಕ್ಕೆ ಸಾಧ್ಯ ಆಗತ್ತೆ ಎನ್ನುವ ವಿಚಾರವನ್ನು ತಿಳಿದುಕೊಳ್ಳುವುದು ಈ ಸಿದ್ಧಾಂತದ ಒಂದು ಪ್ರಮುಖ ಉದ್ದೇಶವಾಗಿರ್ತದೆ. ಈ ಸಿದ್ಧಾಂತವನ್ನು ನಾವು ಮನನ ಮಾಡಿದ ಮೇಲೆ ಇಲ್ಲಿ ಏನು ಲರ್ನಿಂಗ್ ಔಟ್ಕಮ್ ಅಂತ ಹೇಳಿದ್ರೆ, ಟು ಲರ್ನ್ ದ ಥಿಯರಿ ಆಫ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್, ಟು ರಿಲೇಟ್ learning to reading the case of development issues like poverty, unemployment, imbalances, especially in underdeveloped countries. Let me present the theory. The strategy of unbalanced growth is the opposite of the doctrine of balanced growth. ಅಭಿವೃದ್ಧಿ ತಂತ್ರಗಳಲ್ಲಿ ಎರಡು ನಮೂನೆ ತಂತ್ರಗಳು ಇರೋದು ನಿಮ್ಮ ಗಮನಕ್ಕೆ ಈಗಾಗಲೇ ಬಂದಿದೆ. ಒಂದು ಅಸಂತುಲಿತ ಅಭಿವೃದ್ಧಿ ಸಿದ್ಧಾಂತ, ಇನ್ನೊಂದು ಸಂತುಲಿತ ಅಭಿವೃದ್ಧಿ ಸಿದ್ಧಾಂತ. ಈ ಅಸಂತುಲಿತ ಅಭಿವೃದ್ಧಿ ಸಿದ್ಧಾಂತ ಏನಿದೆ, ಇದು ಸಂತುಲಿತ ಅಭಿವೃದ್ಧಿ ಸಿದ್ಧಾಂತಕ್ಕಿಂತ ಭಿನ್ನವಾಗಿರತಕ್ಕಂಥ ಒಂದು ಸಿದ್ಧಾಂತ. ಅಕಾರ್ಡಿಂಗ್ ಟು ದಿಸ್ ಸ್ಟ್ರಾಟಜಿ ಆರ್ ಥಿಯರಿ, ಇನ್ವೆಸ್ಟ್ಮೆಂಟ್ ಶುಡ್ ಬಿ ಮೇಡ್ ಇನ್ ಸೆಲೆಕ್ಟೆಡ್ ಸೆಕ್ಟಾರ್ಸ್ ರಾದರ್ ದೆನ್ ಸೈಮಲ್ಟೇನಿಯಸ್ಲಿ ಇನ್ ಆಲ್ ಸೆಕ್ಟಾರ್ಸ್ ಆಫ್ ದ ಇಕಾನಮಿ. ಅನಭಿವೃದ್ಧ ರಾಷ್ಟ್ರಗಳ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಅಲ್ಲಿ ಬಂಡವಾಳದ ಕೊರತೆ, ಉಳಿತಾಯ ಕಡಿಮೆ ಇದೆ, ಬಂಡವಾಳ ರಚನೆ ಬಹಳ ನಿಧಾನವಾಗಿದೆ. ಆ ಕಾರಣಕ್ಕಾಗಿ ನಾವು ಎಲ್ಲ ಕ್ಷೇತ್ರಗಳಿಗೆ ಏಕಕಾಲದಲ್ಲಿ 100% ಬಂಡವಾಳ ಹೂಡಿಕೆ ಮಾಡುವಷ್ಟು ಶಕ್ತರಾಗಿರುವುದಿಲ್ಲ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ, ಉದ್ದೇಶಪೂರ್ವಕವಾಗಿ ನಾವು ಬಂಡವಾಳ ಹೂಡಿಕೆ ಮಾಡುವಾಗ ಅಸಂತುಲನೆಯನ್ನ ಮಾಡ್ತೇವೆ. ವಿ ಆರ್ ಡೆಲಿಬರೇಟ್ಲಿ making imbalance in the investment. The strategy of unbalanced growth is advocated by A.O. Hirschman, and later it was developed by a group of economists including an eminent economist, Kindleberger. The concept of unbalanced growth has been interpreted in several ways. A few definitions of unbalanced growth may be given as below. According to Alec Ghosh, planning with unbalanced growth emphasizes more on the developmental strategies and which gives importance to the higher rate of growth, which gives importance to more income generation also. Plevish Singer views that, Singer ಅವರ ಅಭಿಪ್ರಾಯದಲ್ಲಿ, unbalanced growth is a better development strategy to concentrate available resources on types of investment which help to make the economic system more realistic or more elastic, ಸ್ಥಿತಿಸ್ಥಾಪಕತೆ ಇರುವಂತೆ. ನಮಗೆ ಅಭಿವೃದ್ಧಿಯಲ್ಲಿ ಜಾಸ್ತಿ ಬಂಡವಾಳ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು. He continues, more capable of expansion under the stimulus of expanded market
and we can also concentrate more upon the demand side of the economy. ಸಿಂಗರ್ ಅವರ ಪ್ರಕಾರ ನಾವು ಉದ್ದೇಶಪೂರ್ವಕವಾಗಿ ನಾವು ಬಂಡವಾಳ ಹೂಡಿಕೆಯಲ್ಲಿ ಅಸಂತುಲನವನ್ನು ಮಾಡಿದಾಗ ಮಾರುಕಟ್ಟೆ ವಿಸ್ತರಣೆ ಸಾಧ್ಯ ಉಂಟು ಮತ್ತು ಬಂಡವಾಳವನ್ನು ನಾವು ಅತ್ಯಂತ ಸುಲಲಿತವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. The doctrine of unbalanced growth is largely connected with the name of Hussman. In his opinion, it is the only best strategy of rapid economic development in an underdeveloped economy. So, ಹರ್ಷ್ಮನ್ ಅವರ ಪ್ರಕಾರ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಈಗಾಗಲೇ ಬಡತನ ಇದೆ, ನಿರುದ್ಯೋಗ ಸಮಸ್ಯೆ ಇದೆ, ಬಂಡವಾಳ ರಚನೆಯಲ್ಲಿ ಬಂಡವಾಳ ಶೇಖರಣೆಯಲ್ಲಿ ಅಲ್ಲಿ ಕೊರತೆ ಕಂಡು ಬಂದಿದೆ. ಹಾಗಾಗಿ ಇದ್ದ ಬಂಡವಾಳವನ್ನ ಆಯ್ದ ಕೆಲವು ಕ್ಷೇತ್ರಗಳಿಗೆ ಅದನ್ನು ಮುಂದಕ್ಕೆ ಬರುತ್ತೆ, ಅದರಲ್ಲಿ ಬಂಡವಾಳ ಹೂಡಿಕೆ ಮಾಡಿದಾಗ ನಾವು ಒಂದು ಕೈಗಾರಿಕೆ ಮತ್ತೊಂದು ಕೈಗಾರಿಕೆಯನ್ನು ಪ್ರಚೋದಿಸುವುದರ ಮೂಲಕವಾಗಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. Hussman viewed that unbalanced growth in the economy is the best way to achieve economic growth in underdeveloped countries. According to him, the concept of balanced growth is beyond the capabilities of underdeveloped countries. As we have learned already, in the case of balanced growth strategy, we have to make equal investment on agriculture, industry, domestic sector, foreign sector, etc. But there is a lacuna of resources in underdeveloped countries. Simultaneously, we cannot make such a huge investment, and that is also meaningless also. So, ಈ ದೃಷ್ಟಿಯಲ್ಲಿ ಹರ್ಷ್ಮನ್ ಅವರ ಪ್ರಕಾರ ನಾವು ಡೆಲಿಬರೇಟ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಅಸಂತೋಲನೆಯನ್ನು ಮಾಡ್ತೇವೆ. So, in his view, the process of development as a chain of disequilibria, of which profits and losses are common symptoms in a comparative economy. When a new firm is started, he says, it would appropriate and create the external economies. ಅಂದ್ರೆ ಹರ್ಷ್ಮನ್ ಅವರ ಪ್ರಕಾರ ಒಂದು ಹೊಸ ಉದ್ಯಮವನ್ನು ನಾವು ಸ್ಥಾಪನೆ ಮಾಡಿದ್ರೆ, ನಾವೀಗ ಬಂಡವಾಳ ಹೂಡಿಕೆ ಮಾಡುವಾಗ ಹೆಚ್ಚೆಚ್ಚು ಉದ್ಯೋಗವನ್ನು ಸೃಷ್ಟಿಸ್ತಕ್ಕಂತಹ, ಹೆಚ್ಚೆಚ್ಚು ಉತ್ಪಾದನೆಯನ್ನು ಸೃಷ್ಟಿಸ್ತಕ್ಕಂತಹ ಗ್ರೋತ್ ರೇಟ್ ಯಾವುದರಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು. ಹಾಗೆ ಮಾಡುವಾಗ ಇಲ್ಲಿ ಸೆಲೆಕ್ಟ್ ಮಾಡುವಾಗಲೇ ಹರ್ಷ್ಮನ್ ಹೇಳೋ ಪ್ರಕಾರ ಯಾವುದಕ್ಕೆ ಹೆಚ್ಚು ತದನಂತರ ಉದ್ಯೋಗವನ್ನು ಸೃಷ್ಟಿಸ್ತಕ್ಕಂಥ ಸಾಮರ್ಥ್ಯ ಇದೆ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಅವನು ಎರಡು ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನ ಇಲ್ಲಿ ಉಲ್ಲೇಖಿಸ್ತಾನೆ, ಅಥವಾ ಬಂಡವಾಳ ಹೂಡಿಕೆ ಮಾಡುವಾಗ ಎರಡು ಮಾರ್ಗ ಅಂತ ನಾವು ಅದನ್ನು ಕರಿಬಹುದು. ಯಾವುದೆಲ್ಲ? ಕಾನ್ವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್, ಮತ್ತೊಂದು ಡೈವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್. ಕಾನ್ವರ್ಜೆಂಟ್ ಅಂತ ಹೇಳಿದ್ರೆ ಬೇರೆ ಕೈಗಾರಿಕೆಗಳು ಈಗಾಗಲೇ ಸ್ಥಾಪನೆಯಾಗಿದೆ, ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಸ್ಥಾಪನೆಯಾಗಿದೆ, ನಾವು ಅದನ್ನ ಒಂದು ಕಬ್ಬಿಣದ ಕೈಗಾರಿಕೆ ಸ್ಥಾಪನೆ ಮಾಡುವುದಕ್ಕೆ ಬಳಸಿಕೊಳ್ತೇವೆ. ಸೊ ಕಬ್ಬಿಣದ ಕೈಗಾರಿಕೆಯಲ್ಲಿ ಏನಾಗುತ್ತೆ? ಕಾನ್ವರ್ಜೆಂಟ್ ಆಗುತ್ತೆ. ಯಾವ ಅರ್ಥದಲ್ಲಿ ಅಂತ ಹೇಳಿದ್ರೆ, ಕಬ್ಬಿಣದ ಕೈಗಾರಿಕೆ ಎಲೆಕ್ಟ್ರಿಸಿಟಿ ಕೈಗಾರಿಕೆಯಲ್ಲಿ ಏನು ಉತ್ಪಾದನೆ ಉಂಟು ನೋಡಿ ಅದನ್ನು ಬಳಸಿಕೊಳ್ತದೆ. ಇನ್ನು ಡೈವರ್ಜೆಂಟ್ ಅಂತ ಹೇಳಿದ್ರೆ ಏನು ಗೊತ್ತಾ? ಬಿಟ್ಟು ಕೊಡುವ ಅನುಕೂಲತೆಗಳನ್ನು ಮತ್ತೊಂದಕ್ಕೆ ನಾವು ಕೊಡುವಂತಹ. ಉದಾಹರಣೆಗೆ ನಾವು ಒಂದು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಡೆವಲಪ್ ಮಾಡ್ತೇವೆ, ಟ್ರಾನ್ಸ್ಪೋರ್ಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಟ್ರಾನ್ಸ್ಪೋರ್ಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಮತ್ತೆ ಏನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ, ಅದರಿಂದಾಗಿ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ, ಮೆಕ್ಯಾನಿಕಲ್ ಇಂಡಸ್ಟ್ರಿ, ಕೆಮಿಕಲ್ ಇಂಡಸ್ಟ್ರಿ ಅಂಡ್ ವಾಟ್ ನಾಟ್, ಸೋ ಮೆನಿ ಇಂಡಸ್ಟ್ರೀಸ್ ವಿಲ್ ಗ್ರೋ. ಹಾಗಾಗಿ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಇಲ್ಲಿ ನನ್ನ ಉದಾಹರಣೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡೈವರ್ಜೆಂಟ್ ಅನುಕೂಲತೆಗಳನ್ನು ಬಿಟ್ಟು ಕೊಡುವಂತಹ. ಈ ಕಾನ್ವರ್ಜೆಂಟ್ ಡೈವರ್ಜೆಂಟ್ ಅಂದ್ರೆ ಬಹಳ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಹೇಗೆ ಗೊತ್ತಾ? ಕಾನ್ವರ್ಜೆಂಟ್ ಅಂತ ಹೇಳಿದ್ರೆ ಬೇರೆ ಕೈಗಾರಿಕೆಗಳ ಬಾಹ್ಯ ಅನುಕೂಲತೆಗಳನ್ನ ತಾನು ಬಳಸಿಕೊಂಡು ಅಭಿವೃದ್ಧಿ ಮಾಡುವಂತ ಕೈಗಾರಿಕೆಗಳು. ಡೈವರ್ಜೆಂಟ್ ಅಂತ ಹೇಳಿದ್ರೆ ತಾನು ಬೆಳವಣಿಗೆ ಆಗ್ತಾ ಇರುವಾಗ ಈ ಲಾಭವನ್ನ, ತನ್ನ ಬೆಳವಣಿಗೆಯ ಬಾಹ್ಯ ಅನುಕೂಲತೆಗಳನ್ನ ಬೇರೆ ಕೈಗಾರಿಕೆಗಳಿಗೆ ಬಿಟ್ಟುಕೊಳ್ತದೆ, ಅಲ್ಲಿ ಅಭಿವೃದ್ಧಿ ಸಾಧ್ಯ ಆಗ್ತದೆ. So now let me glance upon the convergent series of investment.
It refers to there are some projects that appropriate more external economies than they create. In other words, it is called as induced investment. ಅಂತ ಹೇಳಿದ್ರೆ ಈ ಕಾನ್ವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್ಗಳಲ್ಲಿ ಇವುಗಳು ಬಾಹ್ಯ ಅನುಕೂಲತೆಗಳನ್ನು ಬಳಸಿಕೊಳ್ಳುವಂತಹ ಇನ್ವೆಸ್ಟ್ಮೆಂಟ್ಸ್ಗಳು ಅಂತೇಳಿ ಅರ್ಥ. ಈಗಾಗಲೇ ಏನು ಬೇರೆ ಕಡೆಗೆ ಅಭಿವೃದ್ಧಿ ಆಗಿದೆ ಬೇರೆ ಕೈಗಾರಿಕೆಗಳಲ್ಲಿ. ಎಲೆಕ್ಟ್ರಿಸಿಟಿ ಎಕ್ಸಾಂಪಲ್ ಕೊಟ್ಟಿದ್ನಲ್ಲ ನಾನು, ಎಲೆಕ್ಟ್ರಿಸಿಟಿಯ ಬಳಕೆಯನ್ನ ಒಂದು ಕೈಗಾರಿಕೆ ಬಳಸಿಕೊಳ್ಳುವ ರೀತಿ, ದೇ ಆರ್ ಕಾಲ್ಡ್ ದಿ ಕಾನ್ವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್. ಕಾನ್ವರ್ಜ್ ಮೀನ್ಸ್ ದೇ ಆರ್ ಕಾನ್ವರ್ಜಿಂಗ್ the external economies created by other industries. Divergent series of investments are those, there are some projects that appropriate less external economies than they create, which he calls as a divergent series of investment. These industries or projects or series of investments are those, they let other industries to grow. They create external economies more and helps some other industries. ಬೇರೆ ಕೈಗಾರಿಕೆಗಳ ಬೆಳವಣಿಗೆಗೆ ಇದು ಅವಶ್ಯಕತೆ ಆಗ್ತದೆ. However, from the social point of view, convergent series of investment or induced investment may be less desirable. Hence, development can only take place by unbalancing the economy. This is possible by investing in social overhead capital or in directly productive activities. ಈಗ ಈ ಕಾನ್ವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್ ಮತ್ತೆ ಡೈವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್ ಉಂಟಲ್ಲ, ಅದನ್ನ ನಾವು ಇನ್ನೂ ಮುಂದಕ್ಕೆ ವಿಶ್ಲೇಷಣೆ ಮಾಡ್ತಾ ಹೋದಂತೆ ಕಾನ್ವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಆ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಅವು ಪ್ರೇರಿತ ಬಂಡವಾಳ ಹೂಡಿಕೆಯ ಸರಣಿಯಲ್ಲಿ ಬರ್ತಕ್ಕಂಥವುಗಳು. ಆ ಇನ್ವೆಸ್ಟ್ಮೆಂಟಿನ ಅವಶ್ಯಕತೆ ಇರ್ತದೆ. ಈ ಕಾನ್ವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್ಗಳು ಹೆಚ್ಚಾಗಿ ಅಲ್ಲಿ ಲಾಭವನ್ನು ಬಳಸಿಕೊಳ್ಳುವಂತಹ, ಲಾಭವನ್ನು ಗಳಿಸುವ ಉದ್ದೇಶವನ್ನು ಕೂಡ ಹೊಂದಿರ್ತಾರೆ. ಇನ್ನು ಡೈವರ್ಜೆಂಟ್ ಯಾವುದಂತ ಹೇಳಿದ್ರೆ ಸಾಮಾಜಿಕ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿಸ್ತಕ್ಕಂತಹ ಸೋಷಿಯಲ್ ಓವರ್ಹೆಡ್ ಕ್ಯಾಪಿಟಲ್ ಅಂತ ನಾವು ಕರಿತೇವೆ. ಶಿಕ್ಷಣ, ಆರೋಗ್ಯ, ವೈದ್ಯಕೀಯ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಈ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಕಲಿತಂತ ಗ್ರಾಜುಯೇಟ್ಸ್ ಕಡೆಗೆ ಬರ್ತಾರೆ, ಇಂಜಿನಿಯರ್ಸ್ ಬರ್ತಾರೆ, ಅಥವಾ ಡಾಕ್ಟರ್ಸ್ ಬರ್ತಾರೆ, ಟೆಕ್ನಿಷಿಯನ್ಸ್ ಬರ್ತಾರೆ. ಇಲ್ಲಿ ಬಂದಂತ ಗ್ರಾಜುಯೇಟ್ಸ್ ಯಾರಿರ್ತಾರೆ ಅಥವಾ ಏನು ಒಂದು ಒಳ್ಳೆಯ ಮಾನವ ಅಭಿವೃದ್ಧಿ ಮಾನವ ಸಂಪನ್ಮೂಲ ಏನಿದೆ ಅದು ಬೇರೆ ಕೈಗಾರಿಕೆಗಳ ಬೆಳವಣಿಗೆಗೆ ಅವಕಾಶ ಮಾಡಿ ಕೊಡ್ತಾರೆ. ಸೊ ಈ ಅರ್ಥದಲ್ಲಿ ನಾವು ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ, ಹರ್ಷ್ಮನ್ ಅವರ ಪ್ರಕಾರ ನಾವು ಪ್ರಗತಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಏಕಕಾಲದಲ್ಲಿ ಬಂಡವಾಳ ಹೂಡಿಕೆ ಮಾಡಲಿಕ್ಕೆ ಬೇಕಾದಷ್ಟು ನಮಗೆ ಸಂಪನ್ಮೂಲ ಇಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಕೈಗಾರಿಕೆಗಳನ್ನ ನಾವು ವರ್ಗೀಕರಿಸಿ ಯಾವ ಕೈಗಾರಿಕೆಗೆ ಉದ್ಯೋಗವನ್ನ ಸೃಷ್ಟಿಸ್ತಕ್ಕಂಥ ಸಾಮರ್ಥ್ಯ ಜಾಸ್ತಿ ಇದೆ, ನಾವು ಅದನ್ನ ಮುಂದಿನ ಸ್ಲೈಡ್ ಅಲ್ಲಿ ನಿಮಗೆ ಬರ್ತೀನಿ ಅಂತ ಹೇಳಿದ್ರೆ ಲಿಂಕೇಜ್ ಇಫೆಕ್ಟ್ ಜಾಸ್ತಿ ಯಾವುದಕ್ಕೆ ಇರ್ತದೆ. ಆ ಲಿಂಕೇಜ್ ಇಫೆಕ್ಟ್ ಅಂದ್ರೆ ಅದು ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿದ ಮೇಲೆ ಮುಂದೆ ಅದು ಸೃಷ್ಟಿಸ್ತಕ್ಕಂಥ ಉದ್ಯೋಗ ಸಾಮರ್ಥ್ಯ, ಅದಕ್ಕೆ ನಾವು ಮುಮ್ಮುಖ ಲಿಂಕೇಜ್ ಇಫೆಕ್ಟ್ ಅಂತ ನಾವು ಅದನ್ನು ಕರಿತೇವೆ, ಅಥವಾ ಮುಮ್ಮುಖ ಪರಿಣಾಮ ಅಂತ ನಾವು ಕರಿತೇವೆ. ಇನ್ನೊಂದು ಹಿಮ್ಮುಖ ಪರಿಣಾಮ, ಈ ಕೈಗಾರಿಕೆ ಸ್ಥಾಪನೆ ಆಗುವುದಕ್ಕಿಂತಲೇ ಮೊದಲು ಎಷ್ಟು ಎಂಪ್ಲಾಯ್ಮೆಂಟ್ ಈಗಾಗಲೇ ಸೃಷ್ಟಿ ಮಾಡಿದೆ, ಇದನ್ನು ನಾವು ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ಬಂಡವಾಳ ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಇಷ್ಟು ಹೇಳ್ತಾ ನಿಮಗೆ ಇದಕ್ಕೆ ರೆಫರೆನ್ಸ್ ಪುಸ್ತಕಗಳನ್ನು ML ಜಿಂಗನ್ ದ ಇಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್ ಅಂಡ್ ಪ್ಲಾನಿಂಗ್, ಆಮೇಲೆ ಡಾಕ್ಟರ್ ಶ್ರೀಪತಿ ಕಲ್ಲೂರಾಯ ಅಂಡ್ ಡಾಕ್ಟರ್ ಜಯವಂತ ನಾಯಕ್, ಈ ಪುಸ್ತಕವನ್ನು ನೀವು ಪರಾಮರ್ಶನ ಗ್ರಂಥವಾಗಿ ಬಳಸಿಕೊಳ್ಬಹುದು. ಹಾಗೆಯೇ ಇನ್ನು ಮಿಯರ್ ಅಂಡ್ ಬಾಲ್ಡ್ವಿನ್, ಮೈಕಲ್ ಪಿ ಟೊಡೆರೋ, ಕೆಲವು ಫಾರಿನ್ ಆಥರ್ಸ್ ಪುಸ್ತಕಗಳು ಕೂಡ ಇದ್ದಾವೆ, ಅವುಗಳನ್ನು ನಾವು ಬಳಸಿಕೊಳ್ಬಹುದು. ತಮ್ಗೆಲ್ರಿಗೂ ಈ ಒಂದು ಸರಣಿಯನ್ನ ನೀವು ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು.